check, check, check testing, check testing, check testing. Check testing, sound check testing. Hari Om, check. Monitoring, check. ಜೋರಾಗಿ ಕೈಗಾಡಿದ ಹೊರಟು ಇಲ್ಲಿ ವೇದಿಕೆ ಎದ್ದುಕೊಂಡು ಶುಭದೇವರ ಸ್ಮರಣ ಬಂದಿದ್ದೀವಿ ಕಾರ್ಯಕ್ರಮದ ನಿಮ್ಮಂತನಿಗೆ ಬರೋದು ಓಲ್ಡ್ ರಶ್ಮಿ. ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಒಂದೆಡೆ ಸಾಗರದ ಭೋರ್ಗರೆತ, ಮತ್ತೊಂದೆಡೆ ದೇವಿ ಭಗವತಿ, ಇವೆರಡರ ನಡುವೆ ಇದೇ ಸಾಗರದಿಂದ ಎದ್ದು ಬಂದು ಅಲ್ಲಿ ನೆಲೆಸಿದ್ದಾಳೆ, ಅಲ್ಲಿ ವಿಶ್ರಾಂತಿ ತೆಗೆದುಕೊಂಡಿದ್ದಾಳೆ. ಹೀಗಾಗಿ ಆ ಸಾಗರಕ್ಕೆ ಮೊದಲ ನಮನ. ನೀನಿಲ್ಲದೆ ಹೋಗಿದ್ರೆ ನಮಗೆ ಭಗವತಿಯ ದರ್ಶನ ಇರಲಿಲ್ಲ. ನಿನ್ನಿಂದಾಗಿ ಭಗವತಿ ಎನ್ನುವ ಕಾರಣಕ್ಕೆ ಮೊದಲಿಗೆ ಸಾಗರಕ್ಕೆ ನಮನ. ಸಾಗರಕ್ಕೆ ನಮನ ಮಾಡ್ತಿರೋರೆಲ್ಲರೂ ಕೂಡ ಅವರು ಅನೇಕ ಬಾರಿ ಈ ತರ ನದಿಗಳಿಗೆ, ಸಾಗರಕ್ಕೆ ಪೂಜೆ ಮಾಡಿದಂಥವರೇ. ಗೋಕರ್ಣದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಅವರು ಸಾಗರಕ್ಕೆ ನಮನ ಮಾಡ್ತಾರೆ. ಅಘನಾಶಿನಿ ಎನ್ನುವಂತ ನದಿಗೆ ಪ್ರತಿ ವರ್ಷ ಅವರು ನಮಿಸ್ತಾ ಅಲ್ಲಿ ಆರತಿಯನ್ನ ಮಾಡ್ತಾರೆ. ಆದ್ರೆ ಬರೀ ಆರತಿಯನ್ನ ಮಾಡೋದಿಲ್ಲ, ಆರತಿಯನ್ನ ಮಾಡೋಕ್ಕಿಂತ ಮುಂಚೆ ಯಾವ ಭಾಗದಲ್ಲಿ ಆರತಿ ಮಾಡ್ತೀವೋ ಆ ಜಾಗದಲ್ಲಿ ಸ್ವಚ್ಛತೆಯನ್ನು ಮಾಡ್ತಾರೆ, ನದಿಯನ್ನ ಸ್ವಚ್ಛಗೊಳಿಸ್ತಾರೆ, ಸಾಗರವನ್ನ ಸ್ವಚ್ಛಗೊಳಿಸುವಂತ ಒಂದು ಪುಟ್ಟ ಪ್ರಯತ್ನ ಮಾಡಿ ಆರತಿ ಮಾಡ್ತಾರೆ. ಯಾಕೆ ಹೀಗೆ ಅಂತ ಕೇಳಿದ್ರೆ ಎಲ್ರಿಗೂ ಗೊತ್ತಿರ್ಲಿ, ಎಲ್ಲ ದೊಡ್ಡ ದೊಡ್ಡ ಸಂಸ್ಕೃತಿಗಳು ಬೆಳೆದಿರೋದು ನದಿ ತಟದಲ್ಲೇ. ಭಾರತ ಅಂತೂ ಬಹಳ ಮಹತ್ವದಲ್ಲ, ನೀವು ಆರತಿಯನ್ನು ನೋಡಬೇಕು ಅನ್ನೋದೇ ಉದ್ದೇಶ ಅಷ್ಟೇ. ಸುಮ್ಮನೆ ಒಂದ್ಸಲ ಭಾರತ ಚಿತ್ರವನ್ನು ಕಲ್ಪಿಸಿಕೊಳ್ಳಿ. ಜಗತ್ನಲ್ಲಿ ಒಂದು ರಾಷ್ಟ್ರಕ್ಕೆ ಮಾತ್ರ ಈ ಅವಕಾಶ. ಇಡೀ ಭಾರತವನ್ನು ನೋಡಿದ್ರೆ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತಂದ್ರೆ, ಹಿಮಾಲಯ ತಾಯಿ ಭಾರತೀಯ ಹಣೆ ಇದ್ದಂತೆ ಇದೆ, ವಿಂಧ್ಯ ಪರ್ವತ ಆಕೆಯ ಸೊಂಟ ಇದ್ದಂತೆ ಇದೆ, ಒಂದು ಕೈ ಗುಜರಾತ್, ಇನ್ನೊಂದು ಕೈ ಈಶಾನ್ಯ ರಾಜ್ಯ. ಎರಡೂ ಕಾಲುಗಳು ಎಲ್ಲಿ ಸೇರುತ್ತೋ ಅದೇ ಕನ್ಯಾಕುಮಾರಿ ಅಂತ ಕರೆಸಿಕೊಳ್ಳಲ್ಪಡುತ್ತೆ. ಹೀಗೆ ಒಂದು ದೇಹವೇ ದೇಶದ ರೂಪದಲ್ಲಿ ಕಾಣುವಂತ ಮತ್ತೊಂದು ದೇಶ ಜಗತ್ನಲ್ಲಿ ಎಲ್ಲೂ ಇಲ್ಲ. ಅದು ನಮ್ಮ ಭಾರತ ಮಾತ್ರ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಈ ಭಾರತ ಮಾತೆಯ ಚಿತ್ರವನ್ನೊಮ್ಮೆ ಕಲ್ಪಿಸಿಕೊಂಡು ನೋಡಿ. ಅವಳು ತನ್ನ ಸಿಂಹಾಸನದ ಮೇಲೆ ಕೂತಿದ್ದಾಳೆ ಅಂತ ನೀವು ಭಾವಿಸೋದಾದ್ರೆ, ಕೂತಿರುವಾಗ ಹೆಂಗಿದ್ದಾಳೆ ಗೊತ್ತಾ? ಅವಳ ಪಾದಗಳನ್ನ ತೊಳಿಲಿಕ್ಕೆ ಮೂರು ಸಾಗರಗಳು ಜಲಧಾರೆಯನ್ನೆರೆಯುವಂತೆ ಸ್ವಲ್ಪ ಮರಳನ್ನ ಹಚ್ಚಿಕೊಂಡ್ರೆ ಅವನು ಆರೋಗ್ಯವಂತನಾಗಿರ್ತಾನೆ ಅಂತ. ಇಷ್ಟು ತಾಯಿ ಭಗವತಿ ನಮ್ಮನ್ನ ಹರಸಿರುವಂತ ಪರಿ. ಏನ್ ಅದ್ಭುತ, ಏನ್ ಭಾಗ್ಯ! ಆ ಭಾಗ್ಯ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಇಲ್ಲಿನವರು ಮಾತನಾಡುವಾಗ ಬಹಳ ಪ್ರೀತಿಯಿಂದ ಹೇಳ್ತಾರೆ, ತಾಯಿ ಭಗವತಿಯ ಹತ್ರ ಹೋಗಿ ಏನ್ ಕೇಳ್ಕೊಂಡಿದ್ದೀವೋ ಅದು ಆಗದೆ ಹೋದವರು ಯಾರೂ ಇಲ್ಲ ಅಂತ.
ಬೇರೆ ಕಡೆಗಳಲ್ಲಿ ಕೇಳಿಕೊಂಡ್ರೆ 3 ತಿಂಗಳು 6 ತಿಂಗಳು 3 ವರ್ಷ 6 ವರ್ಷ ಬೇಕಾಗತ್ತೇನೋ. ಆದ್ರೆ ಬಹಳ ಜನ ಹೇಳ್ತಾರೆ ಭಗವತಿ ಅಮ್ಮನ ಮುಂದೆ ನಿಂತುಕೊಂಡು ಕೇಳಿಕೊಂಡಿದ್ದು ಮುಂದಿನ ಕೆಲವು ನಿಮಿಷಗಳಲ್ಲಿ ಆಗಿ ಹೋಗ್ಬಿಡುತ್ತೆ. ಅಂತ ಅದ್ಭುತವಾಗಿರುವಂತ ಕೃಪೆ ಮಾಡುವಂತ ತಾಯಿ ಸ್ವರೂಪಿಣಿ ಅವಳು ಅಂತ. ಭಗವತಿ ದುರ್ಗಾ ಪರಮೇಶ್ವರಿಯಾಗಿ ಅವತರಿಸಿದವಳು. ಯಾರ್ಯಾರು ದುರ್ಗಾ ಸಪ್ತಶತಿಯನ್ನು ಓದ್ತಿರೋ ಅವ್ರಿಗೆಲ್ರಿಗೂ ಗೊತ್ತಿದೆ. ಯಾವಾಗ ಬಹಳ ಜನ ಪುರುಷರಿದ್ದಾರೆ, ಆದ್ರೆ ಅದಕ್ಕಿಂತ ಹೆಚ್ಚು ಸ್ತ್ರೀಯರ ಹೆಣ್ಣು ಮಕ್ಕಳ ಶಕ್ತಿ ಇದೆ. ಇವತ್ತು ಹೆಣ್ಣು ಮಕ್ಕಳ ದಿನಾಚರಣೆ ಬೇರೆ, ಅದಕ್ಕೆ ಸರಿಯಾಗಿ ತಾಯಿ ಭಗವತಿಯ ಆರಾಧನೆ ಇವತ್ತು. ಏನ್ ಅದ್ಭುತ, ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಿಮ್ಗೆ. ನೀವು ದುರ್ಗಾ ಸಪ್ತಶತಿಯನ್ನು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನ್ ಗೊತ್ತೇನು, ರಾಕ್ಷಸರ ಉಪಟಳ ಜಾಸ್ತಿ ಆದಾಗ, ರಾಕ್ಷಸರು ಯಾರು ಅಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಪ್ರತಿ ಕಾಲಘಟ್ಟದಲ್ಲೂ ರಾಕ್ಷಸರು ಇರ್ತಾರೆ. ಹಾಗೆ ರಾಕ್ಷಸರ ಉಪಟಳ ಜಾಸ್ತಿ ಆದಾಗ ದೇವರುಗಳು ಕೂಡ ಕೈ ಚೆಲ್ಲಿದ್ರು. ಈ ರಾಕ್ಷಸರನ್ನ ಸೋಲಿಸ್ಲಿಕ್ಕೆ ಆಗ್ತಿಲ್ವಲ್ಲ, ಏನ್ ಮಾಡಬೇಕು ಅಂದಾಗ ಆ ಎಲ್ಲ ದೇವರುಗಳೊಳಗಿನ ಶಕ್ತಿ ಒಂದಾಗಿ ಅದು ಶಕ್ತಿ. ಭಗವಂತ ಕೇಳಿದ್ದಂತೆ, ಶಿವ ಕೇಳಿದ್ದಂತೆ, ನೀನ್ ಇಲ್ಲಿರೋದ್ ಬೇಡ, ನೀನು ಭೂಮಂಡಲಕ್ಕೆ ಹೋಗಿರು ಅಂತಂದಾಗ ಕೇರಳದ ಒಂದು ಜಾಗದಲ್ಲಿದ್ದವಳು ಅಲ್ಲಿಂದ ಈ ಭಾಗಕ್ಕೆ ಬಂದು ಇದೇ ಸಾಗರದಿಂದ ನಡ್ಕೊಂಡು ಬಂದು ಇಲ್ಲಿ ನೆಲೆಸಿದ್ಲು. ಅಕ್ಕ ತಂಗಿಯರು ಕೂತ್ರು. ಒಬ್ಬಾಕೆ ಮುಂದೆ ಬಪ್ಪನಾಡಿಗೆ ಹೋದ್ಲು, ಅಕ್ಕ ಇಲ್ಲೇ ಉಳ್ಕೊಂಡು. ಈ ಸೋದರಿಯರ ಬಾಂಧವ್ಯ ಇದೆಯಲ್ಲ, ಅತ್ಯದ್ಭುತವಾಗಿರುವ ಬಾಂಧವ್ಯ. ಈ ಬಾಂಧವ್ಯಕ್ಕೆ ತಕ್ಕಂತೆ ನಾವು ಬದುಕಬೇಕಾಗಿರುವಂತ ಒಂದು ನೀತಿಯನ್ನ ಆ ತಾಯಿ ಹೇಳ್ಕೊಡ್ತಾಳೆ. ಬಂದಿದ್ದು ಎಲ್ಲಿಂದ? ಕೇರಳದಿಂದ. ನಾವು ಕೇರಳದವರು, ಮಲಯಾಳಿಗಳು, ಇವರು ಕರ್ನಾಟಕದವರು ಅನ್ನುವಂಥ ವಿರೋಧಕ್ಕೆ ಎಡೆಯೇ ಇಲ್ಲದಂತೆ ದೇಶದ ಎಲ್ಲಾ ರಾಜ್ಯಗಳು ಒಂದೇ ಎನ್ನುವ ಭಾವವನ್ನ ದೇವಸ್ಥಾನದಲ್ಲಿ ಕೂತ ತಾಯಿ ತೋರಿಸಿಕೊಡುವ ಈ ಪದ್ಧತಿ ಇದೆಯಲ್ಲ, ಇನ್ನೆಲ್ಲಿದೆ ಹೇಳಿ? ಇವತ್ತು ದೇಶವನ್ನ ತುಂಡರಿಸುವಂತ ಶಕ್ತಿಗಳು ಹೆಂಗಿವೆ ಅಂತಂದ್ರೆ, ಉತ್ತರ ಭಾರತ ಬೇರೆ, ದಕ್ಷಿಣ ಭಾರತ ಬೇರೆ. ಉತ್ತರ ಭಾರತದವ್ರು ಹಿಂದಿ ಮಾತನಾಡ್ತಾರೆ, ದಕ್ಷಿಣ ಭಾರತದವ್ರು ನಾವು ಬೇರೆ ಮಾತನಾಡ್ತೀವಿ ಅಂತ ಮಾತನಾಡೋ ಜನರ ತಲೆಗೆ 2 ಬಡಿದು ಅವರನ್ನ ಸಸಿ ಹಿತ್ಲಿನ ಭಗವತಿ ದೇವಿಯ ಮುಂದೆ ಕರ್ಕೊಂಡು ಬಂದು ಅವಳಿಗೆ ಪೂಜೆ ನಡೆಯೋದೇ ಮಲಯಾಳಿಯಲ್ಲಿ ಆದಾಗ್ಲೂ ಕೂಡ ನಾವು ಆಕೆನ ಎಷ್ಟು ಪ್ರೀತಿಯಿಂದ ಇಲ್ಲಿ ಉಳಿಸ್ಕೊಳ್ತೀವಿ, ಆಕೆ ನಮ್ಮನ್ನು ಎಷ್ಟು ಪ್ರೀತಿಯಿಂದ ಆಶೀರ್ವದಿಸ್ತಾಳೆ ಎನ್ನುವಂತ ಒಂದು ಸತ್ಯವನ್ನ, ತಾಯಿಯನ್ನ ಆರಾಧಿಸುವ ಪರಿ ಅತ್ಯದ್ಭುತವಾದ ಮಿತ್ರ. ಇವತ್ತು ಭಾರತಕ್ಕೆ ಮತ್ತೊಮ್ಮೆ ಆಧ್ಯಾತ್ಮಿಕ ಜಾಗೃತಿ ಆಗ್ಬೇಕಾಗಿದೆ. ಈ ಭಾರತವನ್ನ ಜಗತ್ತು ಯಾಕೆ ಗೌರವಿಸುತ್ತೆ ಅಂತಂದ್ರೆ, ನಂಗೆ ಗೊತ್ತಿಲ್ಲ ನೀವು ಇದನ್ನ ಪೊಲಿಟಿಕ್ಸ್ ಅಂತ ಕರಿತೀರೇನೋ, ಆದ್ರೆ ಇದು ಜಗತ್ತಿನ ನಡೆ. ಇವತ್ತು ಜಗತ್ತು ಹೇಗಿದೆ ಅಂತಂದ್ರೆ, ನಾವು ಯಾರ ಮೇಲೆ ಕೋಲ್ ಹಿಡ್ಕೊಂಡು ಬಾರಿಸ್ತೀವೋ ಅವ್ರು ನಾವು ಹೇಳದಂತೆ ಕೇಳಬೇಕು ಅಂತ. ಜಿಸ್ಕಿ ಲಾಠಿ ಉಸ್ಕಿ ಭೇಸ್ ಅಂತ ಹಿಂದಿನಲ್ಲಿ ಹೇಳ್ತಾರೆ. ಯಾರ ಕೈಯಲ್ಲಿ ಲಾಠಿ ಇರುತ್ತೋ ಎಮ್ಮೆ ಅವನದ್ದೇ ಅಂತ. ಆ ಲಾಠಿ ಹಿಡ್ಕೊಂಡು ಕೂತವರು ಭಾರತಕ್ಕೆ ಹೇಳಿದ್ರು, ಈ ದೇಶದ ಮೇಲೆ ಟ್ಯಾರಿಫ್ ಹಾಕ್ತೀವಿ, 50% ಟ್ಯಾರಿಫ್ ಅಂತ. ಬೇರೆ ದೇಶಗಳೆಲ್ಲ ಪತರಗುಟ್ಟಿ ಅಮೆರಿಕಾದ ಎದುರಿಗೆ ಸಾಲು ಸಾಲು ನಿಂತ್ಕೊಂಡ್ರೆ ಈ ದೇಶ ಹೇಳ್ತು 50 ಅಲ್ಲ 500% ಹಾಕು, ನಾವು ಮಾತ್ರ ತಲೆ ತಗ್ಗಿಸೋದಿಲ್ಲ ಅಂತ ಅಮೆರಿಕಾದ ಎದುರಿಗೂ ಸಟೆದು ನಿಂತಂತ ರಾಷ್ಟ್ರವಾಗಿ ಇವತ್ತು ಭಾರತ ನಿಂತಿದೆ. ಹೇಗೆ ಸಾಧ್ಯ ಆಯ್ತು ಮಿತ್ರೆ? ಜಗತ್ತಿನ ಯಾವ ರಾಷ್ಟ್ರದ ಮೇಲೂ ಆಗದೇ ಇರುವಷ್ಟು ಆಕ್ರಮಣಗಳನ್ನು ನೋಡಿರುವ ರಾಷ್ಟ್ರ ನಮ್ದು. ಶಕರು, ಹೂಣರು, ಮೊಘಲರು, ತುರ್ಕರು, ಅರಬ್ಬರು, ಅಫ್ಘನ್ರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು, ಸ್ವಾತಂತ್ರ್ಯ ಬಂದಲ್ಲಿ ಪಾಕಿಸ್ತಾನ, ಚೀನಾ ಯಾರು ಬಿಟ್ರು? ಬೇರೆ ಯಾರ ಮೇಲೆ ಇಷ್ಟ ಆಕ್ರಮಣ ಆದ್ರೂ ಆ ರಾಷ್ಟ್ರ ಉಳಿತಿರ್ಲಿಲ್ಲ. ಆದ್ರೆ ನಾವು ಇವತ್ತಿನವರೆಗೂ ಉಳಿದಿದ್ದೀವಿ. ಯಾಕೆ ಅಂತಂದ್ರೆ, ನಾವು ತಾಯಿ ಭಾರತಿಯನ್ನ ದುರ್ಗೆಯ ರೂಪದಲ್ಲಿ, ಭಗವತಿಯ ರೂಪದಲ್ಲಿ ಇಲ್ಲಿವರೆಗೂ ಅವಳನ್ನ ಪೂಜಿಸಿಕೊಂಡು ಬಂದಿದ್ದೀವಲ್ಲ, ಆ ಕಾರಣಕ್ಕೆ ಉಳಿದಿದ್ದೀವಿ. ಇವತ್ತಂತೂ ಜಗತ್ತಿಗೆ ಮಾರ್ಗದರ್ಶನ ಮಾಡುವ ನಿಟ್ಟಿನಲ್ಲಿ ಬೆಳೆದು ನಿಂತಿದ್ದೀವಿ. ಸುಮ್ಮನೆ ಗಮನಿಸಿ ನೋಡಿ, ಜಗತ್ತಿನ ದಿಕ್ಕುಗಳಲ್ಲಿ ಯಾರ್ಯಾರು ಮೆರಿತಾ ಇದ್ರೋ ಯಾರೂ ಆನಂದವಾಗಿ ಬದುಕಿಲ್ಲ. ದುಬೈಯಿಂದ ಬಂದಿರುವಂತ ಒಬ್ಬ ಮಿತ್ರರು ನನಗೆ ಸಿಕ್ಕಿದ್ರು ಈಗ ದಾರಿಯಲ್ಲಿ. ನಾನು ಅವರು ನೋಡುವಾಗ ಅಂದ್ಕೊಳ್ತಿದ್ದೆ, ಜಗತ್ತಿನಲ್ಲಿ ಅತ್ಯಂತ ಸೇಫೆಸ್ಟ್ ಆಗಿರುವಂತ ಜಾಗ, ಯಾವುದೇ ತೊಂದರೆ ಆಗದೇ ಇರುವಂತ ಜಾಗ ಯಾವ್ದಾದ್ರು ಇದ್ರೆ ಅದು ದುಬೈ ಅಂತ ಹೇಳ್ತಿದ್ರು. ಬಾಂಬ್ ಬೀಳ್ಲಿಕ್ಕೆ ಶುರುವಾಯ್ತು. ಬುರ್ಜ್ ಖಲೀಫಾ ಬುಡದಲ್ಲಿ ಬಾಂಬ್ ಬಿತ್ತು, ಸೌದಿ ಅರೇಬಿಯಾದ ಮೇಲೆ ಬಾಂಬ್ ಬಿತ್ತು, ಒಮನ್ ಮೇಲೆ ಬಾಂಬ್ ಬಿತ್ತು, ಇರಾನ್ ಮೇಲೆ ಬಾಂಬ್ ಬಿತ್ತು, ಕುವೈತ್ ಮೇಲೆ ಬಾಂಬ್ ಬಿತ್ತು, ಕತಾರ್ ಮೇಲೆ ಬಾಂಬ್ ಬಿತ್ತು, ಎಲ್ಲ ಮುಸಲ್ಮಾನ್ ರಾಷ್ಟ್ರಗಳ ಮೇಲೆ ಬಾಂಬ್ ಬಿತ್ತು. ಆದ್ರೆ ಜಗತ್ತಿನ ಹೆಚ್ಚು ಕಡಿಮೆ ಅತ್ಯಂತ ಹೆಚ್ಚಿನ ಮುಸಲ್ಮಾನರನ್ನ ಹೊಂದಿರುವಂತ ಭಾರತ ಮಾತ್ರ ತನ್ನ ಮೇಲೆ ಒಂದು ಬಾಂಬ್ ದಾಳಿ ಆಗಲಿಕ್ಕೆ ಪಾಕಿಸ್ತಾನಕ್ಕೂ ಬಿಡಲಿಲ್ಲ, ಜಗತ್ತಿನ ಯಾವ ರಾಷ್ಟ್ರಕ್ಕೂ ಬಿಡದಂತೆ ಬಲವಾಗಿ ಇರಿಸಿಕೊಂಡಿದೆ. ಅಂತಂದ್ರೆ ಜಗತ್ತಿನ ಸೇಫೆಸ್ಟ್ ರಾಷ್ಟ್ರ ಭಾರತ ಅಂತ
ಯಾಕೆ ಅಂದ್ರೆ ರಾಕ್ಷಸರ ಉಪಟಳ ಜಾಸ್ತಿ ಆದಾಗಲೆಲ್ಲ ಭಗವತಿಗೆ ಅವತಾರವೆತ್ತಿ ಆ ರಾಕ್ಷಸರ ಸಂಹಾರ ಮಾಡೋದು ಗೊತ್ತಿರೋದ್ರಿಂದ ಇವತ್ತು ಈ ದೇಶ ಇಷ್ಟು ಸೇಫ್ ಆಗಿದೆ ಅನ್ನೋದನ್ನ ಯಾರು ಮರಿಬೇಡಿ ಅಂತ. ಇಷ್ಟೆಲ್ಲ ತಾಯಿ ಕೊಟ್ಟಿರುವಾಗ ಆಕೆ ಯಾವ ಜಾಗದಿಂದ ಬಂದ್ಲೋ ಆ ಜಾಗದಲ್ಲಿ ಒಂದು ಗೌರವ ಸೂಚಕವಾಗಿ ನಾವೊಂದು ಆರತಿ ಮಾಡಬೇಕು ಅನ್ನೋ ಒಂದು ಪುಟ್ಟ ಪ್ರಯತ್ನ ಇಲ್ಲಿ ಮಾಡ್ತಿರೋದಷ್ಟೇ. ಮಿತ್ರ, ಇವತ್ತಿನ ಭಾರತ ಹೊಸ ಭಾರತ, ಇದು ಹಳೆಯ ಭಾರತ ಅಲ್ಲ. ಇಲ್ಲಿ ತುಂಬಾ ತರುಣರಿದ್ರೆ, ಜೆನ್ ಝೀನವರಿದ್ರೆ ಅವರಿಗೆ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಯಾಕೆಂದ್ರೆ ಅವ್ರು ಹುಟ್ಟಿದಾಗ್ಲಿಂದ ಒಳ್ಳೆ ಭಾರತ ನೋಡಿದ್ದಾರೆ. ಯಾರ್ಯಾರು ಜೆನ್ಸಿಗಿಂತ ಒಂದ್ ಸ್ವಲ್ಪ ಹಿಂದಿನ ಜನರೇಷನ್ ಇದೆಯೋ ಅವ್ರಿಗೆ ಗೊತ್ತು ಹೇಗಿತ್ತು ಭಾರತ ಅಂತಂದ್ರೆ. ಫ್ರೆಜೈಲ್ 5 ಕಂಟ್ರಿನಲ್ಲಿ ಒಂದು ರಾಷ್ಟ್ರವಾಗಿತ್ತು. ಯಾವತ್ತಿ ರಾಷ್ಟ್ರ ಎಕನಾಮಿಕಲಿ ಬಿದ್ದೋಗುತ್ತೆ ಅಂತ ಗೊತ್ತಿರಲಿಲ್ಲ. ಆದ್ರೆ ಇವತ್ತು ಭಾರತ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ. ನಾನಿನ್ನೊಂದು 6 ತಿಂಗಳು ಬಿಟ್ಟು ಬಂದ್ರೆ, ಸಸಿ ಹಿತ್ಲಿನ ಕಾರ್ಯಕ್ರಮ ಇನ್ನೊಂದು 6 ತಿಂಗಳು ಬಿಟ್ಟಿದ್ದಿದ್ರೆ ಇದನ್ನ 4ನೇ ಶ್ರೀಮಂತ ರಾಷ್ಟ್ರ ಅಂತಿರ್ಲಿಲ್ಲ, ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರ ಅನ್ಬೇಕಾಗ್ತಿತ್ತು. ಭಾರತದ ಎಕನಾಮಿಕಲ್ ಡೆವಲಪ್ಮೆಂಟ್ ಅಷ್ಟು ವೇಗವಾಗಿದೆ. ನೀವು ಅಕಸ್ಮಾತ್ ಇವತ್ತು ಇಲ್ಲಿ ಕೂತಿರೋರು ಒಂದು ಸಂಕಲ್ಪ ಮಾಡಿ, ಯಾರು ತುಂಬಾ ಬಡವರಿದ್ದಾರೋ, ದಾರಿದ್ರ್ಯದಲ್ಲಿದ್ದಾರೋ ಅವರಿಗೆ ನಾನು 50 ರೂಪಾಯಿ ಕೊಡ್ತೀನಿ ಅಂತ ನೀವು ಸುಮ್ಮನೆ ನಿಶ್ಚಯ ಮಾಡಿ, ನೀವು ಮಾರ್ಕೆಟ್ ಅಲ್ಲಿ ಹೋದ್ರೆ ದಾರಿದ್ರ್ಯದಲ್ಲಿರುವಂತ ಒಬ್ಬ ವ್ಯಕ್ತಿ ಸಿಗೋದು ಕಷ್ಟ. ಅಷ್ಟರ ಮಟ್ಟಿಗೆ ಇವತ್ತು ಭಾರತ ಸಮೃದ್ಧವಾಗಿ ಬೆಳೆದಿದೆ. ಇವತ್ತು ಭಾರತ ಹೇಗೆ ನಿಂತಿದೆ ಅಂತಂದ್ರೆ, ಯಾವ ಒಂದು ಮಂದಿರಕ್ಕೋಸ್ಕರ 500 ವರ್ಷಗಳ ಕಾಲ ನನ್ನ ತಂದೆ, ನನ್ನ ತಾತ, ನನ್ನ ಮುತ್ತಾತ, ನನ್ನ ಮುತ್ತಾತನ ತಂದೆ, ಅವನ ತಾತ ಎಲ್ಲರೂ ಹೋರಾಟ ಮಾಡಿದ್ರು. ಅವರೆಲ್ಲರೂ ಪಡ್ಕೊಳ್ಳಿಕ್ಕಾಗಿರ್ಲಿಲ್ವೋ ಆ ರಾಮ ಮಂದಿರವನ್ನ 500 ವರ್ಷಗಳ ನಂತರ ನಿರ್ಮಾಣ ನಾವು ಮಾಡ್ಕೊಂಡಿದ್ದೀವಿ. ಭಾಗ್ಯವಂತರು. ನಂಗೆ ಗೊತ್ತಿದೆ, ಇಲ್ಲಿರುವಂತ ಹೆಚ್ಚು ಕಡಿಮೆ 50ರಿಂದ 60% ಜನ ಅಯೋಧ್ಯೆಗೆ ಹೋಗಿ ಬಂದಿದ್ದೀನಿ. ಯಾರ್ಯಾರು ಹೋಗ್ಲಿಲ್ವೋ ಹೋಗಿ ಬನ್ನಿ. ಯಾಕೆಂದ್ರೆ ನಾನು ನೀವು ರಾಮ ಮಂದಿರಕ್ಕೋಸ್ಕರ ಏನು ಹೋರಾಟ ಮಾಡಿದ್ದೀವೋ ಗೊತ್ತಿಲ್ಲ, ಯಾರ್ಯಾರೋ ಹೋರಾಟ ಮಾಡಿದ್ರು. ಆದ್ರೆ ಭಗವಂತ ಗಿಫ್ಟ್ ನಮಗೆ ಕೊಟ್ಟ. ನಿಮ್ಮ ಕಾಲದಲ್ಲಿ ನಾನು ಹೋಗಲು ಕೂತ್ಕೊಳ್ತೀನಿ, ನನ್ನ ವೈಭವವನ್ನ ನೋಡಿ ಅಂತ ರಾಮ ಮಂದಿರ ಆಯ್ತು. ಕಾಶಿಯ ವಿಶ್ವನಾಥ, ಯಾರು ಭಗವತಿಯನ್ನ ಇಲ್ಲಿಗೆ ಕಳಿಸಿಕೊಟ್ಟಿದ್ದಾನೋ ಆ ಶಿವ ತನ್ನ ಕೈಲಾಸದಿಂದ ಭಗವತಿಯನ್ನ ಕಳಿಸಿಕೊಟ್ಟವನು, ಆತನಿಗೆ ಜಾಗ ಇರಲಿಲ್ಲ. ಇವತ್ತು ಈ ಬೀಚ್ ನಲ್ಲಿ ನಾವು ಎಷ್ಟು ಜನ ಕೂತಿದ್ದೀವಲ್ಲ, ಅದರ 100ನೇ 1 ಭಾಗದಷ್ಟು ಜಾಗ ಕಾಶಿಯ ವಿಶ್ವನಾಥನಿಗೆ ಇರಲಿಲ್ಲ. ಇವತ್ತು ಆ ವಿಶ್ವನಾಥನ ಕಾರಿಡಾರ್ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ, ವಿಶ್ವನಾಥ ಬಹಳ ಹೆಮ್ಮೆಯಿಂದ ಇವತ್ತು ಮೆರೆದು ಕುಳಿತಿದ್ದಾನೆ. ಅದು ಹೆಮ್ಮೆ ಪಡುವಂತ ಸಂಗತಿ ನಮ್ಮ ಕಾಲಘಟ್ಟದಲ್ಲಾಯ್ತು. ಇನ್ನು ಸ್ವಲ್ಪ ದಿನಗಳಲ್ಲೇ ಮಥುರೆಯ ಕೃಷ್ಣ ಕೂಡ ಜೈಲಿನಿಂದ ಆಚೆ ಬಂದು ಸಮರ್ಥವಾಗಿ ಕೂತ್ಕೊಳ್ತಾನೆ. ತಲೆ ಕೆಡಿಸ್ಕೊಳ್ಳುವ ಅಗತ್ಯ ಇಲ್ಲ. ಯಾಕೆಂದ್ರೆ ಭಾರತ ಹೊಸದಾಗ್ತಾ ಇದೆ. ಇದನ್ನು ಮೀರಿದ ಒಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ ಮಿತ್ರರೇ, ನೆನಪಿಟ್ಕೊಳ್ಳಿ. ಎಂಥ ಕಾಲಘಟ್ಟದಲ್ಲಿದ್ದೀವಿ ನಾವು. ಕಳೆದ 2-3 ವರ್ಷಗಳ ಹಿಂದೆ ಗುಜರಾತಿನ ಕಚ್ಚಿನ ಭೂಮಿಯೊಳಗಿಂದ, ಕಚ್ಚಿನ ಮರಳಿನೊಳಗಿಂದ ಒಂದು ಅದ್ಭುತವಾಗಿರುವಂತ ಶಿವಲಿಂಗ ಸಿಕ್ಕಿತು. ಕೆಂಪು ಕಲ್ಲಿನ ಶಿವಲಿಂಗ. ಅಂತ ಸುಂದರವಾದ ಶಿವಲಿಂಗವನ್ನ ಬಹುಶಃ ಈ ದೇಶದಲ್ಲಿ ಯಾರು ನೋಡೇ ಇರಲಿಲ್ಲ. ಅದಾದ ಕೆಲವು ತಿಂಗಳ ನಂತರ ಕೃಷ್ಣಾ ನದಿಯಲ್ಲಿ ಒಂದು ರಾಮನ ವಿಗ್ರಹ ಸಿಕ್ತು. ರಾಮ ವಿಗ್ರಹ ಎಷ್ಟು ಸುಂದರವಾಗಿತ್ತು ಅಂತಂದ್ರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿದ್ದಂತ ವಿಗ್ರಹ ಇದು ಅಂತ ಹೇಳ್ತಿದ್ರು. ಬಹಳ ಜನ ಗೊತ್ತಿರ್ಲಿಕ್ಕಿಲ್ಲ, ಕಳೆದ 2-3 ದಿನಗಳ ಹಿಂದೆ ಅಥವಾ 4-5 ದಿನಗಳ ಹಿಂದೆ ತೆಲಂಗಾಣದಲ್ಲಿ ಭೂಮಿಯ ಅಡಿಯಲ್ಲಿ ಅತ್ಯಂತ ಸುಂದರವಾಗಿರುವ ವಿಷ್ಣುವಿನ ವಿಗ್ರಹ ಸಿಕ್ಕಿದೆ. ನಾನು ಕೇಳಿದ್ರೆ ಯಾರೋ ಒಬ್ರು, ಇಷ್ಟೊಂದು ವಿಗ್ರಹ ಹೇಗ್ ಸಿಗ್ತಾ ಇದೆ ಅಂತ. ನಾನು ಅದಕ್ಕೆ ಹೇಳಿದೆ, ಭಗವಂತನಿಗೂ ಈಗೊಂದು ಕಾನ್ಫಿಡೆನ್ಸ್ ಬಂದಿದೆ. ಈಗ ನಾನು ಎದ್ದು ಬಂದ್ರೆ ಇವರೆಲ್ಲ ನನ್ನ ಚೆನ್ನಾಗಿ ನೋಡಿಕೊಳ್ತಾರೆ, ನನ್ನ ನೋಡಿಕೊಳ್ಳುವಂತ ಜನ ಈಗಿದ್ದಾರೆ ಅಂತ ಮುಚ್ಚಿಟ್ಕೊಂಡಿದ್ದ ದೇವರು ಕೂಡ ಹೊರಗೆ ಬರುವಂತ ಅತ್ಯದ್ಭುತವಾದ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಈ ಕಾಲಘಟ್ಟದಲ್ಲಿ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಂತ ಶಕ್ತಿಯನ್ನಷ್ಟೇ ನಾವು ಪಡ್ಕೊಳ್ಬೇಕಾಗಿದೆ. ಪಡ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಇತ್ತೀಚೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷ ನಡೀತಾ ಇದೆ. ಇಡೀ ಕಾರ್ಯಕ್ರಮ ಈ ವರ್ಷ ಬರೀ ಅಷ್ಟು ಮಾತ್ರ ಅಲ್ಲ. ಈ ವರ್ಷ ಎಷ್ಟು ವಿಶೇಷವಾಗಿರುವಂತ ವರ್ಷ ಅಂತಂದ್ರೆ, ಈ ವರ್ಷ ವಂದೇ ಮಾತರಂ ಅನ್ನೋ ಗೀತೆಗೆ 150 ವರ್ಷ. ಈ ವರ್ಷ ಸರ್ದಾರ್ ಪಟೇಲ್ರು ಅವರು ಹುಟ್ಟಿ 150 ವರ್ಷ. ಈ ವರ್ಷ ಸೋಮನಾಥ ಮಂದಿರದ ಮೇಲೆ ಇದೇ ರೀತಿ ಸಮುದ್ರದಿಂದ ಬಂದು ದಾಳಿ ಮಾಡಿ 1000 ವರ್ಷ. ದಾಳಿ ಮಾಡಿದ್ದ ಖುಷಿಯಲ್ಲ, ಆದರೆ ಪ್ರತಿ ಬಾರಿ ದಾಳಿ ಮಾಡಿದಾಗ್ಲೂ ನಮ್ಮ ಮಂದಿರವನ್ನ ವಾಪಸ್ ಕಟ್ತೀವಿ ಅಂತ 75 ವರ್ಷಗಳ ಹಿಂದೆ ಆ ಮಂದಿರದ ಪುನರ್ ನಿರ್ಮಾಣ ಮಾಡಿ ವೈಭವಯುತವಾಗಿ ಆ ಮಂದಿರವನ್ನ ಸಮಾಜಕ್ಕೆ ಸಮರ್ಪಣೆ ಮಾಡಿ ಅದಕ್ಕೆ 75 ವರ್ಷ.
ಮತಾಂತರ ವ್ಯಾಪಕವಾಗಿ ನಡೀತಿದ್ದಾಗ 10,000 ಜನರನ್ನ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಏಕಕಾಲಕ್ಕೆ ಕೂರಿಸಿಕೊಂಡು ರಾಮನ ಹೆಸರನ್ನ ಹೇಳಿಸಿ ಅವರೆಲ್ಲರನ್ನು ಮರಳಿ ಮಾತೃ ಧರ್ಮಕ್ಕೆ ಕರ್ಕೊಂಡು ಬರ್ತಾ ಇದ್ದಂತ ಶ್ರದ್ಧಾನಂದರಿಗೆ ಈ ವರ್ಷ 100ನೇ ಪುಣ್ಯತಿಥಿ. ಏನು ಅದ್ಭುತವಾದ ವರ್ಷ. ಹೀಗಾಗಿ ಸಂಘ ಹೇಳಿದೆ, ಈ ವರ್ಷ ನಾವೆಲ್ಲರೂ ಕೂಡ 5 ಸಂಕಲ್ಪಗಳನ್ನ ಗಟ್ಟಿ ಮಾಡ್ಕೋಬೇಕು. ಏನು ಮೊದಲನೇ ಸಂಕಲ್ಪ? ಮನೆಯಲ್ಲಿ ಕೂತ್ಕೊಳ್ಳುವಾಗ ಇಡೀ ಪರಿವಾರದವ್ರ ಜೊತೆಲಿ ಕೂತ್ಕೊಳ್ಳಿ. ರಾತ್ರಿ ಊಟಕ್ಕಾದ್ರೂ ಕೂತ್ಕೊಳ್ಳಿ. ಊಟಕ್ಕೆ ಕೂರುವಾಗ ಟಿವಿ ಆಫ್ ಮಾಡಿ, ಮೊಬೈಲ್ಗಳನ್ನ ತರಲೇಬೇಡಿ ಊಟದ ಟೇಬಲ್ಗೆ. ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಮಾತನಾಡಿ ದೇಶದಲ್ಲಿ ಏನಾಗ್ತಿದೆ ಅಂತ, ದೇಶದಲ್ಲಿ ಮತಾಂತರ ಹೇಗಾಗ್ತಿದೆ, ದೇಶದಲ್ಲಿ ಸಮಾಜ ವಿಧ್ವಂಸಕ ಶಕ್ತಿಗಳು ಹೇಗೆ ಕೆಲಸ ಮಾಡ್ತಾ ಇವೆ, ಈ ರಾಷ್ಟ್ರವನ್ನು ಉಳಿಸಿಕೊಳ್ಳಲಿಕ್ಕೆ ಇಲ್ಲಿನ ಹೆಣ್ಣು ಮಕ್ಕಳ, ಇಲ್ಲಿನ ಪುರುಷರ ಕೆಲಸ ಏನು ಅಂತ ಊಟದ ಟೇಬಲ್ ನಲ್ಲಿ ಕೂತಾಗ ಮಾತನಾಡಿ. ನಾವು ಅನ್ಕೊಳ್ತೀವಿ ನಮ್ಮ ಮಕ್ಕಳು ಚಿಕ್ಕವರು, ಅವ್ರ ಮುಂದೆ ಇಂಥದ್ದೆಲ್ಲ ಮಾತನಾಡೋದು ಯಾಕೆ ಅಂತ. ಆದ್ರೆ ಗೊತ್ತಿರಲಿ ಮಿತ್ರರೇ, ಮೊನ್ನೆ ತಾನೇ ದೆಹಲಿಯಲ್ಲಿ ಒಂದು ಭಯಾನಕವಾದ ಘಟನೆ ನಡೀತು. ಹೋಳಿಯ ಗಲಾಟೆ, ಹೋಳಿಯ ನೀರು, ಬಣ್ಣದ ನೀರು ಮೈ ಮೇಲೆ ಬಿತ್ತು ಅನ್ನೋ ಕಾರಣಕ್ಕೋಸ್ಕರ ಯಾವ ಪುಟ್ಟ ಮಗು ಗೊತ್ತಿಲ್ಲದೆ ಆ ನೀರನ್ನ ಹಾಕಿತ್ತೋ ಅವರ ತಂದೆಯನ್ನ ಸಾಯಿಸೇ ಬಿಡ್ಲಾಯ್ತು. ನಾವು ನಮ್ಮ ಮಕ್ಕಳೊಂದಿಗೆ ಇದರ ಚರ್ಚೆ ಮಾಡಬೇಕಾಗಿದೆ. ಯಾಕೆ ಅಂದ್ರೆ ಬರೀ ಭಗವತಿಯ ಪೂಜೆ ಮಾಡಿದ್ರೆ ಆಗಲಿಲ್ಲ, ಭಗವತಿಯನ್ನ ಆರಾಧಿಸಿ ರಕ್ತದ ಕಣಕಣದಲ್ಲೂ ತುಂಬಿಸಿಕೊಳ್ಳುವ ಸಾಮರ್ಥ್ಯವನ್ನ ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತಂದ್ರೆ ಮನೆಯಲ್ಲಿ ಕುಟುಂಬ ಒಂದಾಗಿ ಕುಳಿತುಕೊಂಡು ಇಂಥದ್ರ ಚರ್ಚೆ ಮಾಡಬೇಕು. ಎರಡನೇದೊಂದು ಸಂಘ ಕೇಳ್ಕೊಂಡಿದೆ, ನಾವೆಲ್ಲರೂ ಮಾಡಬೇಕಾಗಿರೋ ಕೆಲಸ ಕೇಳ್ಕೊಳ್ಬೇಕಾದ ಅಗತ್ಯ ಇರಲಿಲ್ಲ. ಮನೆಯೊಳಗೆ ಯಾವ ಜಾತಿಯಾದರೂ ಸರಿ, ನಾನು ಬಿಲ್ಲವ ಮನೆಯೊಳಗೆ, ನಾನು ಮೊಗವೀರ ಮನೆಯೊಳಗೆ, ನಾನು ಬ್ರಾಹ್ಮಣ ಮನೆಯೊಳಗೆ, ನಾನು ಗೌಡ ಮನೆಯೊಳಗೆ, ನಾನು ಯಾವ ಜಾತಿ ಇದ್ರೂ ಅದು ನನ್ನ ಮನೆಯೊಳಗೆ. ಮನೆಯಿಂದ ಹೊರಗೆ ಬಂದ ತಕ್ಷಣ ನಾನು ಯಾರು ಅಂತ ಕೇಳಿದ್ರೆ ಹಿಂದೂ ಎನ್ನುವ ಭಾವದಿಂದ ನಾವೆಲ್ಲರೂ ಒಟ್ಟಾಗುವಂತ ಅಗತ್ಯ ಇದೆ. ಮಿತ್ರೆ, ನಮ್ಮೊಳಗೆ ಅಡಗಿರುವಂತ ಜಾತೀಯತೆಯ ಭಾವವನ್ನ ಕಿತ್ತೊಗೆಯಬೇಕಾಗಿದೆ. ಸಾಗರ ಅದರದ್ದೇ ಉದಾಹರಣೆ. ಸಾಗರ ತನ್ನೊಳಗೆ ನದಿ ಕೂಡಿಕೊಳ್ಳಿಕ್ಕೆ ಬರುವಾಗ ನೀನು ಯಾವ ಊರಿನ ನದಿ ಅಂತ ಕೇಳಿ ಸೇರಿಸಿಕೊಳ್ಳಿಲ್ಲ. ನಿನ್ನನ್ನು ಪೂಜೆ ಮಾಡಿದವರು ಯಾವ ಜಾತಿಯವರು ಅಂತ ಕೇಳಿ ಸೇರಿಸಿಕೊಳ್ಳಿಲ್ಲ. ತನ್ನೊಳಗೆ ನದಿಯನ್ನ ಸೇರಿಸಿಕೊಳ್ಳುವಾಗ ತಾನು ಕೈಗಳನ್ನ ವಿಶಾಲ ಮಾಡುತ್ತಾ ಎಲ್ಲ ನದಿಗಳನ್ನ ತನ್ನೊಳಗೆ ಸೇರಿಸಿಕೊಂಡಿದ್ರಿಂದಲೇ ಅದು ಸಾಗರ. ಏನ್ ಬೋರ್ಗರಿತಿದೆ ನೋಡಿ. ಹಿಂದೂ ಸಮಾಜ ಇವತ್ತು ಸಾಗರವಾಗಬೇಕಾಗಿದೆ. ನಿನ್ನ ಜಾತಿ ಯಾವುದು ಅಂತ ಕೇಳಿ ಮನೆಗೆ ಸೇರಿಸೋದಲ್ಲ, ನಿನ್ನ ಜಾತಿ ಯಾವುದು ಅಂತ ಕೇಳಿ ನನ್ನ ದೇವಸ್ಥಾನಕ್ಕೆ ಸೇರಿಸೋದಲ್ಲ. ನೀನು ಹಿಂದೂ ಆಗಿದ್ರೆ ನಾನು ಕೈ ಅಗಲಿಸ್ತೀನಿ, ಬಾ ನನ್ನೊಂದಿಗೆ ಸೇರಿಕೋ ಅಂತ ಹಿಂದೂ ಸಮಾಜವನ್ನ ವಿಶಾಲವಾದ ಸಾಗರದಂತೆ ಮಾಡಬೇಕಾದಂತ ಅಗತ್ಯ ಇದೆ. ನಾವು ಸಾಗರ ಮಾಡೋಣ, ಹಿಂದೂ ಸಮಾಜವನ್ನ ಸಾಗರ ಮಾಡೋಣ. ಮುಂದಿನ ಪೀಳಿಗೆಯವರು ಆ ಸಾಗರಕ್ಕೆ ಆರತಿ ಬೆಳಗ್ತಾರೆ. ಆ ಬೆಳಗುವ ಕಾಲ ಬರಲಿ ಅಂತ ಪ್ರಾರ್ಥಿಸಿಕೊಳ್ಳೋಣ. ಸಂಘ ಕೇಳ್ಕೊಂಡಿದೆ, ನಾವು ಇನ್ ಮುಂದೆ ಸ್ವದೇಶಿ ವಸ್ತುಗಳ ಕುರಿತಂತೆ ಕೆಲಸ ಮಾಡಬೇಕಾಗಿದೆ. ಯಾಕೆ ಸ್ವದೇಶಿ ವಸ್ತು? ಮಾತಾ ಕೀ, ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್. ಮಹಾಜ್ಞಾನಿ ಅಂತ ಹೇಳ್ತಾರೆ. ಬುದ್ಧನನ್ನು ನಾವು ನೋಡುವಂತ ಒಂದು ಅವಕಾಶ ಸಿಗಲಿಲ್ಲ. ಆದ್ರೆ ಬುದ್ಧನ ರೂಪದಲ್ಲಿ ಮಹಾಜ್ಞಾನಿಯಾಗಿರ್ತಕ್ಕಂತಹ ಚಕ್ರವರ್ತಿ ಸೋಳುಗಳ ಸರ್ ಅವರ ಭಾಷಣಗಳನ್ನು ನಾವು ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಸರ್ ಎಲ್ಲ ಬಂಧುಗಳನ್ನು ಜೋರಾದ ಚಪ್ಪಾಳೆ ನಮ್ಮ ಸೇನವರಿಗೆ. ಇವತ್ತು ಒಂದು ಅದ್ಭುತವಾದ ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತಿದ್ದೀವಿ. ಯಾಕಂದ್ರೆ ನಮ್ಮ ಊರಿಗೆ ಬಂದು ಇಷ್ಟೊಂದು ಸಂದರ್ಭದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವ್ರು ಬರಲಿಕ್ಕೆ ಮತ್ತೊಬ್ರು ಕಾರಣಕರ್ತರು ನಮ್ಮ ನರೇಶ್ ಶೆಣೈ ಸರ್ ಅವರು. ಅವ್ರಿಗೆ ಕೂಡ ಜೋರಾದ ಚಪ್ಪಾಳೆ ಬರಬೇಕು. ಯಾಕಂದ್ರೆ ಅವರು ಇವರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಒಂದು ಕ್ಷೇತ್ರದಲ್ಲಿ, ನಮ್ಮ ಒಂದು ಪರಿಸರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದು ಪರಿಕಲ್ಪನೆ ನರೇಶ್ ಶೆಣೈ ಅವರು ಸರ್. ನಿಮಗೂ ಕೂಡ ಧನ್ಯವಾದ ತಿಳಿಸ್ತಾ ಈಗ ಅದ್ಭುತವಾದ ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತಿದ್ದೇವೆ. ನಿವೇದಿತ ಸೋದರ ನಿವೇದಿತ ಸಂಪದ ಮುಖೇನ ಜೊತೆ ಮಲ್ತನ್ಯಾರೆ ವಶ ಇನಿತ ದಿನ ಸಸಿ ಹಿತ್ತಲ್ದ ಗಂಗಾರತಿಗೆ ಭಾರಿ ಪೊರ್ಲದ ವೈಭವನು ಆರು ಒದಗಣೆ ಮಲ್ತು ಕೊಡ್ತಾರೆ. ಅರೆಗೆ ಸೇರ್ತಿನ ಸರ್ವ ಜನ ಮಂದಿರ ಬರವಾದ ಸಸಿ ಹಿತ್ತಲ ಬ್ರಹ್ಮಕಲಶೋತ್ಸವದ ಬರವಾದ ಸಸಿ ಹಿತ್ತಲ ಗ್ರಾಮಸ್ಥರ ಬರವಾದ ಮಾತರ್ನ ಬರವಾದ ದಿಂಜಿ ಉಡಲ್ದ ಅಭಿನಂದನೆ ಸಲ್ಲಿಕೆ ಮಲ್ತೊಂಡ ಅಂಚನೆ ಖಂಡಿತವಾದ ಮಧುಪರಿವಲ್ಲಿ ನರೇಶ್ ಅಣ್ಣನ ದಯಮಲ್ತದ ನರೇಶ್ ಅಣ್ಣ ದಯಮಲ್ತವರು ಮಿತ್ತೆ ಚೌಡಿಗೆ ಬರೋಡು. ನರೇಶ್ ಅಣ್ಣ
నరేష్ అన్న ವರ ಜೋರಾಯಿನ ಕೈತಾಟಿಗಳು ಬಂದೊಳೆ ಈ ಗಂಗಾರತಿದ ಪೊರ್ಲ ವೈಭವಗೂ ಕುಡವಂಜಿ ಕರುಣೀಕರಿಸ್ತಾರೆ ಪ್ರಧಾನ ಮೂರ್ತಿ ನಮ್ಮೊಟ್ಟಿಗೆ ಇಪ್ಪುನಂಚಿನ ನರೇಶ್ ಅಣ್ಣಯ್ಯ ಬಹುಶಃ ಪ್ರತಿನಿತ್ಯಲ ಕರೆ ಇತ್ತಿಂಡು ಗಂಗಾರತಿ ಇಂಚಾವಡು ಅಂಚಾವಡು ಪಂಪುನಂಚಿನ ಮಲ್ಲ ಆಶಯನ ಕೊಟ್ಟನ್ಯಾರೆ ಅರೆಗಲ ಈ ಪುರ್ತುಡು ಅಭಿನಂದನೆ ಸಲ್ಲಿಕೆ ಮಲ್ತೊಣಬ ನರೇಶ್ ಅಣ್ಣ ಇರನ ಮಸ್ತ್ ಕೃತಜ್ಞತೆಗಳು ಗುರ್ಕಾರ್ಲ ಅಂದ್ರೆ ಮೇರೆಗೆ ಈ ಪೊರ್ತುಡು ಅಭಿನಂದನೆ ಸಲ್ಲಿಕೆ ಮಾಡ್ತಾರೋಡು ಬಹುಶಃ ನಿತ್ಯ ನಿರಂತರವಾದ ಈ ಭಾಗದ ವ್ಯವಸ್ಥೆಗಳ ಜೊತೆಡಿ ತಂದು ಇನಿ ತನಗ ಗಂಗಾರತಿದ ವೈಭವನು ಪೊರ್ಲು ಮಲ್ಪುನಲ್ಪಲ ಮಲ್ಲ ಸಕಾಯಿ ಕೊರ್ನ್ಯಾರೆ ಕಿರಣ್ ಗುರ್ಕಾರ್ಲಿಗೆ ನನ್ನನ್ನ ಇಡೀ ಬ್ರಹ್ಮಕಲಶದ ರೂವಾರಿಯಾದ ನಮ್ಮೊಟ್ಟಿಗೆ ಇತ್ತಿನಾರೆ ಕಿರಣನ್ನೇ ಅರೆಗಿಲ ಈ ಪೊರ್ತುಡು ಅಭಿನಂದನೆ ಸಲ್ಲಿಕೆ ಮಾಡ್ಕೊಂಡ ಅಂಚನೆ ಇನಿತ ದಿನ ಗಂಗಾರತಿ ಹಾಕೊಂಡು ಅಣ್ಣ ಎಂಗ್ಲೆಗ್ ಕಡಲ್ದ ನೀರೇ ಜಪರೆಗೆ ಗುತ್ತಿಜಿ ಬಂದಾಗ ಎಂಗಲ್ ನೊಟ್ಟಿಗೆ ಬೆರಿಕೆ ಬೆರಿತಾಂಗ ಅದು ಉಂತಿನಕಲು ವ್ಯಾಯಾಮ ಶಾಲೆದಕ್ಕಲು ಆಂಜನೇಯ ವ್ಯಾಯಾಮ ಶಾಲೆದಕ್ಕಲು ಅಣ್ಣ ನಿಕಲು ದಾನ ಪೋಟಿ ಅಡ್ಚಿ ಎಂಕುಲು ಕಡಲ್ದ ವ್ಯವಸ್ಥೆ ಎಂಕುಲು ತುಪ್ಪ ಬಂದ್ಬಿಡಂಚಿನ ಮಲ್ಲ ಭರವಸೆಯನ್ನು ಕೊರ್ದು ಎಂಗಲ್ ನೊಟ್ಟಿಗೆ ಸಕಾಯಿ ಕೊಡ್ತಾರೆ ದಮಲ್ತ ಆಂಜನೇಯ ವ್ಯಾಯಾಮ ಶಾಲೆದಕ್ಕಲು ಆಯ್ತಾ ಅಧ್ಯಕ್ಷರು ವೇದಿಕೆಗೆ ಬರೋಡು ಇನಿ ಅಂಚನೆ ಕದಿಕೆ ಮಗವೀರ ಮಹಾಸಭದಕ್ಕಲು ಎಂಗ್ಲೆ ಒಂದು ಆಸೆ ಇತ್ತಂಡು ವೇದ ಪ್ರಕಾಶ್ ಶ್ರೀ ಅಂಡ್ರು ಬಂದಿದ್ದಾರೆ ಹಣ ಕಡಲ ನಡುಟು ನಮ್ಮ ಕದಿನದ ಸರಳಕ್ಕ ಅವಡು ಅಪಗ ನಮ್ಮೊಟ್ಟಿಗೂ ಜೊತೆ ಐನಿ ಕದಿಕೆ ಸಸಿ ನನ್ನ ನಡಪರೆಗೊಂಡು ಅಂಚ ಅದು ಮಾತಿರಲ್ಲ ವೇದಣ್ಣ ಬಂದಿದ್ದಾರೆ ದಾಲ ಮ್ಯಾಟ್ ಪಾಡ್ರೆವಲ್ಲಿ ಪೊಯ್ಯದ ರುಚಿ ಹೆಂಚಿನ ಆ ರುಚಿನ ನಮ್ಮ ಮಾತಿರಲ್ಲ ಸವಿಯಡು ಬಂದಿದೆ ಇತ್ತ ವೇದಣ್ಣ ಈ ವೇದಿಕೆ ರೊಟ್ಟು ಮಾತಾರ ಪೂರ ನೆರೆದಿನ ಅಮ್ಮ ಭಗವತಿನ ಭಕ್ತರು ಒಂದೊಂದು ಹಿಸ್ಟ್ರಿ ನಮ್ಮ ಮೂಲು ಇಂಚಿನ ಎನ್ನ ಮಟ್ಟಿಗೆ ಎರಡು ತೆರೆದಲ್ಲಿ ಎತ್ಕೊಡು ಅಜಿಪ ವರ್ಷೋಡು ಎನ್ನ ಪ್ರಾಯ ಆಯ್ತು ಹೆಚ್ಚಾಂಡ ಅಜಿಪೋಡಲ್ಲ ಸೊ ಅಜಿಪ ವರ್ಷೋಡು ಇಂಚಿನ ಒಂಜಿ ಗಂಗಾರತಿ ಯಾನು ಈ ನಮ್ಮ ಒಂಜಿ ತಟೋಟು ತೂತುಜಿ ಅದಕ್ಕೆ ಕಾರಣೀಭೂತ ಆದ್ರೆನ ಪೂರ ಇರಲ್ಲ Misha, Nirisha, aku peroleh. Boleh guys. Masih terlalu actually yang paling matang. Tadi na tulis ni nanti. Agul poir. ನಮ್ಮ ಸವಿತಾ ಕುಲಾಯ ಬರಜ್ಜ ಕೂತ್ ಬರೋ